ಜೈ ಭೀಮ್. ನಮಸ್ಕಾರ ಎಲ್ಲರಿಗೂ. ನಾನ್ ನಿಮ್ ಯಶವಂತ್. ಫಸ್ಟ್ ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ತೀರಾ ನೋಡಿ. ಹಂಗೆ ಒಂದ್ ಹೊಸ ಮಕ ಅಂತ ಹೇಳಿ ಎತ್ಬೇಡಿ. ಫಸ್ಟ್ ನೋಡಿ ಎಲ್ಲಾರು. ಒಂದ್ 2 ದಿನ ಹಿಂದೆ ಒಂದ್ ವಿಡಿಯೋ ಪೋಸ್ಟ್ ಮಾಡಿದ್ದೆ ನಾನು ಅಂಬೇಡ್ಕರ್ ಅವ್ರ ಬಗ್ಗೆ. ಯಾವನೋ ಗಾಂಡು ನನ್ ಮಗ ಒಂದ್ ಫೋಟೋ ಎಡಿಟ್ ಮಾಡ್ಬಿಟ್ಟು ಹಾಕಿದ್ನ. ನಾನು ಅದ್ರ ಬಗ್ಗೆ ಮಾತಾಡಿದೀನಿ, ಯಾಕೆ ಹಿಂಗೆಲ್ಲ ಮಾಡಿದ್ರಿ ಅಂತ. ಸೊ ಅದ್ರ ಬಗ್ಗೆ ಜಾಸ್ತಿ ಜನ ಒಳ್ಳೆ ತರ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ. ಇನ್ ಸ್ವಲ್ಪ ಜನ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ದಾರೆ, ಡಿಲೆಕ್ಟ್ ಮಾಡಿ ಫಸ್ಟ್ ಅಂತ. ಅದ್ರಲ್ಲಿ ಅರ್ಧ ಜನ ನಮ್ ಜನನೇ ಇದಾರೆ. ಯಾಕಂತ ಗೊತ್ತಿಲ್ಲ, ಏನ್ಕ ಈ ತರ ಮಾಡ್ತವ್ರೆ, ಏನಕ್ ಡಿಲೆಕ್ಟ್ ಮಾಡೋ ಅಂತವ್ರ ಅಂತ ಗೊತ್ತಾಗ್ತಾ ಇಲ್ಲ. ಒಂದೇ ಹೇಳೋದು, ಆದ್ರೆ ನಿಮ್ ಕೈಯಲ್ಲಿ ನೀವು ನಿಂತ್ಕೊಂಡ್ ಮಾತಾಡಿ. ಇಲ್ಲ ಅಂದ್ರೆ ಈ ತರ ಹಿಂಗ್ ಡಿಲೆಕ್ಟ್ ಮಾಡಿ, ನಾನ್ ಡಿಲೆಕ್ಟ್ ಮಾಡಲ್ಲ, ಈ ತರ ಎಲ್ಲ ಹೇಳಕ್ ಹೋಗ್ಬೇಡಿ. ಒಬ್ರು ನಾವು ನಂಬಿರೋ ದೇವ್ರು ನಮ್ ಭೀಮ್ರಾವ್ ಅಂಬೇಡ್ಕರ್ ಅವ್ರ ಬಗ್ಗೆ, ಜೈ ಭೀಮ್ ಅವ್ರ ಬಗ್ಗೆ ಏನಾದ್ರು ಕೆಟ್ಟದಾಗಿ ಫೋಟೋ ಎಡಿಟ್ ಮಾಡೋದು ಮಾತಾಡೋದಾದ್ರೆ ನಾನ್ ನಿಂತ್ಕೊಂಡ್ ಮಾತಾಡ್ತೀನಿ. ನನ್ ಜೊತೆ ಬಂದ್ ನೀವ್ ಮಾತಾಡಂಗಿದ್ರೆ ಮಾತಾಡಿ, ಅದ್ ಬಿಟ್ಬಿಟ್ಟು ಡಿಲೆಕ್ಟ್ ಮಾಡಿ ಅದು ಇದು ಅಂತೆಲ್ಲ ಹೇಳ್ಬೇಡಿ. ಸೊ ನಿಮ್ಮನ್ ಕೇಳ್ಕೊಳೋದಿಷ್ಟೇ, ಯಾರೇ ಆಗ್ಲಿ ತಪ್ಪಾಗ ಆತರ ಮಾತಾಡೋದಾಗ್ಲಿ ಆತರ ಎಡಿಟ್ ಮಾಡೋದಾಗ್ಲಿ ನಾನ್ ನಿಂತ್ಕೊಂಡ್ ಮಾತಾಡ್ತೀನಿ. ನಿಮ್ ಕೈಯಲ್ಲಿ ಆದ್ರೆ ನೀವು ನನ್ ಜೊತೆ ನಿಂತ್ಕೊಂಡ್ ಮಾತಾಡಿ, ಸಪೋರ್ಟ್ ಮಾಡಿ. ಅದ್ ಬಿಟ್ಬಿಟ್ಟು ಈ ತರ ಡಿಲೆಕ್ಟ್ ಮಾಡಿ ಹಾಕಿರೋದ್ನ ನಾನೇನ್ ಕೆಟ್ಟದಾಗ ಮಾಡಿಲ್ಲ. ನಮ್ ದೇವ್ರ ಬಗ್ಗೆ ಅವ್ನ ಆತರ ಎಡಿಟ್ ಮಾಡೋನೆ, ಅದನ್ನ ನಾನು ಕೇಳಿದೀನಿ, ಬೈದಿದೀನಿ. ಸೊ ಹಂಗೂ ನಿಮ್ ಡಿಲೆಕ್ಟ್ ಮಾಡ್ಬೇಕನ್ಸಿದ್ರೆ ಅವ್ನ ಅಕೌಂಟ್ ನಾನು ಅದ್ರಲ್ಲಿ ಮೆನ್ಷನ್ ಮಾಡಿದೀನಿ, ಅದ್ರಲ್ಲಿ ಹೋಗ್ಬಿಟ್ಟು ಅವ್ನ್ ಮೆಸೇಜ್ ಮಾಡಿ ಅವ್ನ್ ಕೇಳಿ ಡಿಲೆಕ್ಟ್ ಮಾಡ್ಸಿ. ನಾನು ಅವ್ನ್ ತಪ್ಪು ಅಂತ ಮಾತಾಡಿರೋದು. ನನ್ ದೇವ್ರ ಬಗ್ಗೆ ಆತರ ಯಾರಾದ್ರೂ ಮಾತಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ. ಸೊ ಎಲ್ಲಾರ್ಗು ಇಷ್ಟ ಹೇಳ್ತಾ ಇರೋದು. ಸೊ ಸಪೋರ್ಟ್ ಮಾಡಿ, ಈ ತರ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದನ್ನ ಬಿಡಿ. ಏನಾದ್ರೂ ಇದ್ರೆ ನಿಂತ್ಕೊಂಡ್ ಮಾತಾಡಿ. ಥ್ಯಾಂಕ್ ಯು. ಜೈ ಭೀಮ್.